ಎಮಥಿಸ್ಟ್. ಈ ಕ್ರಿಸ್ಟಲ್ ಇಂದ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದನ್ನ ಈ ವಿಡಿಯೋದ ಮೂಲಕ ನಾವು ಇವತ್ತು ತಿಳಿದುಕೊಳ್ಳೋಣ. ಎಮಥಿಸ್ಟ್ ಅನ್ನುವಂತ ಕ್ರಿಸ್ಟಲ್ ಇದು ಡಾರ್ಕ್ ಪರ್ಪಲ್ ಅಥವಾ ಲೈಟ್ ಪರ್ಪಲ್ ಕಲರ್ ಅಲ್ಲಿ ಇರುತ್ತೆ. ಇಷ್ಟು ನೋಡ್ಲಿಕ್ಕೆ ಸಹ ತುಂಬಾ ಬ್ಯೂಟಿಫುಲ್ ಆಗಿದೆ. ನ ಮೇನ್ ಇಂಪಾರ್ಟೆಂಟ್ ರೀಸನ್ ಬಂದ್ಬಿಟ್ಟು ಇದು ಮೈಂಡ್ ಮತ್ತೆ ಬಾಡಿನ ಗ್ರೌಂಡೆಡ್ ಆಗಿಡುತ್ತೆ. ದ ಸ್ಟೋನ್ ಆಫ್ ಫ್ಯಾಂಟಸಿ ಅಂತಾನೆ ಹೇಳ್ಬಹುದು. ಈ ಸ್ಟೋನ್ ನೋಡ್ಲಿಕ್ಕೆ ಎಷ್ಟು ಚಂದವಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆಯೋ ಅದರ ಎಕ್ಸ್ಪೀರಿಯನ್ಸ್ ಹಾಗೆ ಮಿರಾಕಲ್ ಅಂತಾನೆ ಹೇಳ್ಬಹುದು. ಇದು ಮೈಂಡ್ ಮತ್ತೆ ಬಾಡಿನ ಕೂಲ್, ಕಾಮ್ ಮತ್ತೆ ಪೀಸ್ಫುಲ್ ಆಗಿರ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದ್ರ ಯೂಸ್ಫುಲ್ನೆಸ್, ಅದರಿಂದ ನಿಮ್ಗೆ ಸಿಗುವಂತ ಬೆನಿಫಿಟ್ ಅದನ್ನ ನಾನು ನಿಜವಾಗ್ಲೂ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಅದ್ರ ಎಕ್ಸ್ಪೀರಿಯನ್ಸ್ ನೀವು ಮಾಡಿದಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಅನುಭವ ಯಾವ ತರದ್ದು ಅಂತ. ಹೋಲ್ ಬಾಡಿನ ಹೈಯರ್ ಫ್ರೀಕ್ವೆನ್ಸಿ ಜೊತೆ ಕನೆಕ್ಟ್ ಮಾಡುತ್ತೆ. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಮೆಡಿಟೇಷನ್ ಮಾಡುವಾಗ ಈ ಕ್ರಿಸ್ಟಲ್ ನ ಕೈಯಲ್ಲಿ ಹೋಲ್ಡ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡಿ. ಅವಾಗ ನಿಮ್ ಕ್ರೌನ್ ಚಕ್ರದ ಮೇಲೆ ಡಿವೈನ್ ಲೈಟ್ ಪಾಸ್ ಆಗೋ ಎಕ್ಸ್ಪೀರಿಯನ್ಸ್ ನೀವೇ ಮಾಡ್ತೀರಾ. ನಿಮ್ಮನ್ನ ಇನ್ನೊಂದು ಫ್ಯಾಂಟಸಿ ವರ್ಲ್ಡ್ ಗೆ ಕರ್ಕೊಂಡು ಹೋಗುತ್ತೆ. ಹೋಲ್ ಬಾಡಿನ ಹೈಯರ್ ಎನರ್ಜಿ ಜೊತೆ ಕನೆಕ್ಟ್ ಮಾಡುವಂತ ಏಕೈಕ ಶಕ್ತಿ ಉಳ್ಳ ಒಂದು ಕ್ರಿಸ್ಟಲ್ ಇದು. ಈಗ ಇದ್ರ ಬೆನಿಫಿಟ್ ಏನೆಲ್ಲ ಇದೆ, ಹೇಗೆಲ್ಲ ಅದು ಯೂಸ್ ಆಗುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಕ್ರಿಸ್ಟಲ್ ಒತ್ತಡವನ್ನು ಕಡಿಮೆ ಮಾಡಿ ಮನಸ್ಸನ್ನು ಶಾಂತವಾಗಿರಿಸುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ರಿಸ್ಟಲ್ ಇನ್ ದ ವರ್ಲ್ಡ್ ಅಂತಾನೆ ಕರೀತಾರೆ. ಇದು ಕಾಮಿಂಗ್ ಮತ್ತು ಪ್ರೊಟೆಕ್ಟಿವ್ ಪ್ರಾಪರ್ಟಿಯನ್ನ ಹೊಂದಿದೆ. ಜೊತೆಗೆ ಎಮೋಷನಲ್ ಹೀಲಿಂಗ್ ಅಲ್ಲಿ ಅತ್ಯಂತ ಮುಖ್ಯ ಪಾತ್ರ ವಹಿಸುತ್ತೆ. ನಮ್ಮಲ್ಲಿ ಒಂದು ಆಧ್ಯಾತ್ಮಿಕ ಅರಿವನ್ನ ಸಕ್ರಿಯವಾಗಿಗೊಳಿಸುತ್ತೆ. ಸಾಕಷ್ಟು ಬಾರಿ ನಾವು ಯಾವುದೇ ಒಂದು ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವಾಗ ವಿಫಲರಾಗ್ತೇವೆ. ಈ ಡಿಸಿಷನ್ ಸರಿನೋ ತಪ್ಪೋ ಎನ್ನುವಂತಹ ಕನ್ಫ್ಯೂಷನ್ ಅಲ್ಲೇ ಇರ್ತೇವೆ. ಅಂತಹ ಸಂದರ್ಭದಲ್ಲಿ ಈ ಕ್ರಿಸ್ಟಲ್ ಕರೆಕ್ಟ್ ಆಗಿ ಮಾರ್ಗದರ್ಶನ ನೀಡುತ್ತೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಪಾಸಿಟಿವ್, ಪೀಸ್ಫುಲ್ ಇರುವಂತಹ ಎನ್ವಿರಾನ್ಮೆಂಟ್ ನ ಸೃಷ್ಟಿ ಮಾಡುತ್ತೆ. ನಮ್ಮ ಮನಸ್ಸಲ್ಲಿರುವಂತಹ ಆತಂಕ, ಭಯ, ಹೆದರಿಕೆ ನಿವಾರಣೆ ಮಾಡುತ್ತೆ. ಈ ಕ್ರಿಸ್ಟಲ್ ಬ್ರೈನ್ ಶಾರ್ಪ್ ಮಾಡುವುದರ ಜೊತೆಗೆ ಮೈಂಡ್ ಅನ್ನ ಆಕ್ಟಿವ್ ಆಗಿರಿಸುತ್ತೆ. ಸ್ಟೂಡೆಂಟ್ಸ್ ಗಳು ಇದನ್ನ ಬಳಸುವುದರಿಂದ ಅವರಿಗೆ ಅನೇಕ ಲಾಭಗಳು ಇದರಿಂದ ದೊರಕುತ್ತೆ. ಇಷ್ಟೇ ಅಲ್ಲದೆ ನಮ್ಮ ಮೂಡ್ ಸ್ವಿಂಗ್ಸ್ ನ ಬ್ಯಾಲೆನ್ಸ್ ಮಾಡುವುದರ ಜೊತೆಗೆ ನಾವು ಪ್ರೊಡಕ್ಟಿವ್ ಆಗಿ, ಫೋಕಸ್ಡ್ ಆಗಿ ವರ್ಕ್ ಮಾಡಲು ಮೋಟಿವೇಟ್ ಮಾಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರು ಸರಿಯಾದ ನಿದ್ರೆಯಿಲ್ಲದೆ ಸಫರ್ ಆಗ್ತಾ ಇರ್ತಾರೆ. ಅಂತವರು ಈ ಕ್ರಿಸ್ಟಲ್ ಅನ್ನ ತಮ್ಮ ಬೆಡ್ ಪಕ್ಕದಲ್ಲಿ ಅಥವಾ ದಿಂಬಿನ ಅಡಿಯಲ್ಲಿ ಮಲಗುವುದರಿಂದ ಅವರಿಗೆ ಒಂದು ಸುಖಕರವಾದ ನಿದ್ರೆ ಲಭಿಸುತ್ತೆ. ಯಾವುದೇ ರೀತಿಯಾದಂತಹ ಸ್ಯಾಡ್ನೆಸ್, ಡಿಪ್ರೆಷನ್ ಇದರಿಂದ ಬಳಲ್ತಾ ಇದ್ರೆ ಈ ಕ್ರಿಸ್ಟಲ್ ನಮಗೆ ಅದರಿಂದ ಹೊರಗೆ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ನ ಬೂಸ್ಟ್ ಮಾಡುತ್ತೆ. ಜೊತೆಗೆ ನಮಗೆ ಯಾವುದೇ ರೀತಿಯಾದಂತಹ ಕೆಟ್ಟ ದೃಷ್ಟಿ ಅಥವಾ ನೆಗೆಟಿವ್ ಎನರ್ಜಿ ನಮ್ಮ ಮೇಲೆ ಬೀಳದೆ ಮಾಡುತ್ತೆ. ಮಾಸ್ಟರ್ ಆಫ್ ಹೀಲರ್ ಅಂತಾನೆ ಕರಿತೇವೆ. ಇಲ್ಲಿವರೆಗೆ ನಾವು ಈ ಕ್ರಿಸ್ಟಲ್ ಇಂದ ಏನೆಲ್ಲ ಬೆನಿಫಿಟ್ ಇದೆ ನಮ್ಮ ಮೆಂಟಲ್ ಹೆಲ್ತ್ಗೆ ಅನ್ನೋದನ್ನ ನೋಡಿದ್ದೇವೆ. ಹಾಗೆಯೇ ಇದರಿಂದ ಫಿಸಿಕಲ್ ಹೆಲ್ತ್ಗೆ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ. ಮನುಷ್ಯನಲ್ಲಿ ಆರೋಗ್ಯವಾದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ, ರಕ್ತ ಶುದ್ಧಿ ಮಾಡುತ್ತೆ. ಜೊತೆಗೆ ನಮಗೆ ಬರ್ತಾ ಇರುವಂತಹ ತಲೆನೋವು, ಅದು ಸ್ಟ್ರೆಸ್, ಟೆನ್ಷನ್ ಅಥವಾ ಮೈಗ್ರೇನ್ ಯಾವುದೇ ರೀತಿಯಾದಂತಹ ತಲೆನೋವಾಗಿರ್ಬೋದು, ಅದನ್ನ ನಿಧಾನವಾಗಿ ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಚರ್ಮದ ಆರೋಗ್ಯವನ್ನು ಸಹ ಇಂಪ್ರೂವ್ ಮಾಡುತ್ತೆ. ಯಾವುದೇ ರೀತಿಯಾದಂತಹ ಕ್ಯಾನ್ಸರ್ ಇದರ ಅಗೇನ್ಸ್ಟ್ ಫೈಟ್ ಮಾಡುವ ಶಕ್ತಿಯನ್ನು ನಮಗೆ ನೀಡುತ್ತೆ. ಇದು ನಮ್ಮ ಮೆಂಟಲಿ ಮೈಂಡ್ ನ ತುಂಬಾ ಸ್ಟ್ರಾಂಗ್ ಮಾಡುತ್ತೆ. ಈ ಕ್ರಿಸ್ಟಲ್ ನಮಗೆ ಎಲ್ಲಾ ನೆಗೆಟಿವ್ ಎನರ್ಜಿಗಳಿಂದ ಪ್ರೊಟೆಕ್ಷನ್ ಕೊಡುತ್ತೆ. ಹಾಗಾಗಿ ಈ ಕ್ರಿಸ್ಟಲ್ ನ ಕ್ಲೆನ್ಸಿಂಗ್ ಸಹ ತುಂಬಾ ಇಂಪಾರ್ಟೆಂಟ್. ಇದನ್ನ ಸೇಜ್ ಮೂಲಕ ಕ್ಲೆನ್ಸ್ ಮಾಡಬಹುದು. ಹಾಗೆ ಫುಲ್ ಮೂನ್ ಲೈಟ್ ಮೂಲಕ ಸಹ ಕ್ಲೆನ್ಸ್ ಮಾಡಿ ಆ ಎಲ್ಲ ಎನರ್ಜಿಯನ್ನ ರೀಫಿಲ್ ಮಾಡಬಹುದು. ನಮ್ಗೆ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಸೆಲ್ಫ್ ಲವ್ ನ ಜಾಸ್ತಿ ಮಾಡುತ್ತೆ. ನಮ್ಮಲ್ಲಿರುವಂತಹ ಎಲ್ಲಾ ಎನರ್ಜಿಯನ್ನ ಪ್ರೊಟೆಕ್ಟ್ ಮಾಡುತ್ತೆ. ಇದು ಡಿವೈನ್ ಪವರ್ಗೆ ನಮ್ಮನ್ನ ಕನೆಕ್ಟ್ ಮಾಡುತ್ತೆ. ಹಾಗೆ ಅಡ್ವಾನ್ಸ್ ಮೈಂಡ್ಫುಲ್ ಮೆಡಿಟೇಷನ್ ಅಂಡ್ ಡೀಪ್ ಆಗಿ ಮೆಡಿಟೇಷನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾವು ಬ್ರೇಸ್ಲೆಟ್, ಪೆಂಡೆಂಟ್ ಆಗಿ ಸಹ ಯೂಸ್ ಮಾಡಬಹುದು. ಅಥವಾ ರಾಕ್ ಕ್ರಿಸ್ಟಲ್ ಸಿಗುತ್ತೆ, ಅದನ್ನ ಹಾಗೆ ಸಹ ಯೂಸ್ ಮಾಡಬಹುದು.